ಎಲ್ಲರಿಗೂ ನಮಸ್ಕಾರ. GTG ಕನ್ನಡ ಲಘುಹಾಸ್ಯ ಚಾನೆಲ್ಗೆ ಸುಸ್ವಾಗತ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಹೀಗೆ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ಕೂಡಲೇ ತಮ್ಮ ಕೈಯನ್ನು ಸೇರುತ್ತವೆ. ಹಾಗಾದರೆ ಈ ದಿನದ ವಿಡಿಯೋವನ್ನು ಶುರು ಮಾಡೋಣವಾ? ಈ ದಿನದ ಲಘುಹಾಸ್ಯದ ವಿಚಾರ, ಮೈ ಹಸ್ಬೆಂಡ್ ಈಸ್ ನೆವರ್ ರೈಟ್, ಕಸ್ಟಮರ್ ಈಸ್ ನೆವರ್ ರಾಂಗ್ ಎನ್ನುವುದು ಭಾರತೀಯ ಅಂಚೆ ಇಲಾಖೆಯವರ ಮೊದಲ ನಿಯಮ. ಗ್ರಾಹಕರಿಗೆ ಅವರು ಅಷ್ಟು ಆದ್ಯತೆ ನೀಡ್ತಾರೆ. ಇದಕ್ಕೆ ತದ್ವಿರುದ್ಧ ನಿಯಮ ಮದುವೆಯಾದ ಹೆಣ್ಣು ಮಕ್ಕಳದ್ದು. ಮೈ ಹಸ್ಬೆಂಡ್ ಈಸ್ ನೆವರ್ ರೈಟ್ ಎಂಬುದು ಹೆಚ್ಚಿನ ಎಲ್ಲ ವಿವಾಹಿತ ಮಹಿಳೆಯರ ಮೂಲಮಂತ್ರ. ಹೆಚ್ಚಿನ ಹೆಂಡತಿಯರ ಮನಸ್ಸಿನಲ್ಲಿ ನನ್ನ ಗಂಡ ಪೆದ್ದ, ಅವನಿಗೇನು ಗೊತ್ತಿಲ್ಲ, ನಾನಿಲ್ಲದೆ ಆತ ಇಷ್ಟು ವರ್ಷ ಅದು ಹೇಗೆ ಬದುಕಿದ್ನೋ ಅನ್ನೋ ಭಾವನೆ ಇರುತ್ತೆ. ಅಡುಗೆ ಕೋಣೆಯಲ್ಲಂತೂ ಗಂಡ ಎಂಬ ಪ್ರಾಣಿ ತೀರಾ ಅನ್ವಾಂಟೆಡ್ ವಸ್ತು. ಅಡುಗೆ ಮಾಡಲಿಕ್ಕೆ ಪಾತ್ರೆನ ಮಗುಚಿಡಬೇಕೋ ಇಲ್ಲ ನೆಟ್ಟಗೆ ಇಡಬೇಕೋ ಅನ್ನೋದು ನಮ್ಮನೆಯದಕ್ಕೆ ಗೊತ್ತೇ ಇಲ್ಲ ಕಣ್ರಿ ಅಂತ ಒಬ್ಬಾಕೆ ಉಲಿಯೋದನ್ನು ಕೇಳಿದೆ. ಹೆಂಡತಿಯಾದ ಹೆಚ್ಚಿನ ಫೀಲ್ಡಲ್ಲಿ ಗಂಡಸು ಅಪ್ರಯೋಜಕ, ಅಶಿಸ್ತಿನವ, ಮುಠಾಳ, ಅಯೋಗ್ಯ ಅನ್ನುವುದು ಅವಳ ಅಭಿಪ್ರಾಯ. ಹೆಂಡತಿ ಸೀರೆ, ಆಭರಣ, ಬಳೆ, ತರಕಾರಿ ಕೊಳ್ಳುವಲ್ಲೆಲ್ಲ ಗಂಡನಾದವನು ರಾಂಗ್ ಪರ್ಸನ್ ಇನ್ ರಾಂಗ್ ಪ್ಲೇಸ್. ತನ್ನ ಹೆಂಡತಿ ಈ ಸೀರೆಯಲ್ಲಿ ಚೆನ್ನಾಗಿ ಕಾಣಬಹುದು ಎಂದು ಆಲೋಚಿಸಿ ಗಂಡ ಈ ಸೀರೆ ನಿಮಗೆ ಚೆನ್ನಾಗಿ ಒಪ್ಪುತ್ತೆ ಕಣೆ ಅಂದರೆ ಮುಗೀತು. ಹೆಂಡತಿಯ ವಾಗ್ಬಾಣ ಹೀಗಿರುತ್ತೆ: ರೀ, ನಿಮಗೆ ಕಲರ್ ಕಾಂಬಿನೇಷನ್ ಗೊತ್ತಾಗಲ್ಲ ಕಣ್ರಿ, ಇದು ಹಳೆ ಕಾಲದ ಅಜ್ಜಿ ರೂಢೋ ಸೀರೆ. ಈ ಸೀರೆಯಲ್ಲಿ ದೊಡ್ಡ ದೊಡ್ಡ ಬುಟ್ಟ ಇದೆ, ಅದು ನನ್ನ ಕಲರ್ಗೆ ಮ್ಯಾಚ್ ಆಗಲ್ಲ ರೀ ಅಂತಾಳೆ. ಗಂಡ ಈ ಬಳೆ ನಿಂಗೆ ಚೆನ್ನಾಗಿ ಕಾಣಿಸುತ್ತೆ ಕಣೆ ಅಂದರೆ ಹೆಂಡತಿ, ಓಯ್ ಮಾರಾಯರೆ, ಅದು ಲಂಬಾಣಿಗಳು ಧರಿಸೋ ಬಳೆ, ಅಷ್ಟು ದಪ್ಪದ ಬಳೆ ಹಾಕ್ತಾರಾ, ನಿಮ್ಗದೆಲ್ಲ ಗೊತ್ತಾಗಲ್ಲ ರೀ ಅಂತಾಳೆ. ನಿಮ್ಗದೆಲ್ಲ ಗೊತ್ತಾಗಲ್ಲ ಎಂಬ ಈ ಮಂತ್ರ ಸರ್ವ ಹೆಂಡತಿಯರು ಸರ್ವ ಗಂಡಂದಿರಿಗೂ ಸರ್ವತ್ರ ಉಪಯೋಗಿಸೋ ಮೂಲ ವಾಕ್ಯ. ಹೆಂಡತಿಯಾದವಳಲ್ಲಿ ಯಾರಾದರೂ ಏನಾದರೂ ವ್ಯವಹಾರದ ಮಾತಾಡಿದರೆ ಕೂಡಲೇ ಆಕೆ ಮಹಾನ್ ಒಬೀಡಿಯಂಟ್ ಸ್ಟೂಡೆಂಟ್ ಥರ ನಮ್ಮನೆಯವ್ರನ್ನ ಕೇಳಿಬಿಟ್ಟು ನಾಳೆ ಹೇಳ್ತೀನಿ ಅಂತಾಳೆ. ಇದು ಸುಳ್ಳೆಂದು ಆಕೆಗೂ ಗೊತ್ತು, ಉಳಿದವ್ರಿಗೂ ಗೊತ್ತು. ಇದು ಹೇಗೆ ಅಂದರೆ, ಹೋಟೆಲಲ್ಲಿ ಗಲ್ಲಾಪೆಟ್ಟಿಗೆಯಲ್ಲಿ ಕುಳಿತ ಓನರ್ ಮನುಷ್ಯ ಒಂದು ಚಾ ಅಂತ ಕೂಗಿ ಹೇಳಿ ಒಳಗೆ ಹೋಗಿ ತಾನೇ ಚಾ ಮಾಡಿ ತಂದು ಗಿರಾಕಿಗೆ ಕೊಡುವ ಹಾಗೆ. ಇದೇ ರೀತಿ ಗಂಡನೊಡನೆ ವ್ಯವಹಾರ ಮಾತಾಡಿ ಯಾರಾದರೂ ನಿಮ್ಮ ಹೆಂಡ್ತಿನೂ ಒಂದು ಮಾತು ಕೇಳಿ ಅಂದರೆ ಪತಿ ಮಹಾಶಯ ಅವಳನ್ನೇನು ಕೇಳೋದು, ವ್ಯವಹಾರದಲ್ಲಿ ನನ್ನ ಡಿಸಿಷನ್ನೇ ಫೈನಲ್ ಅಂತಾನೆ. ಇದು ಸುಳ್ಳು ಅನ್ನೋದು ಅವನಿಗೂ ಗೊತ್ತು, ಬೇರೆಯವರಿಗೂ ಗೊತ್ತು. ಡಿಸಿಷನ್ ತಗೊಳ್ಳೋ ಹೈಕಮಾಂಡ್ ಹೆಂಡ್ತೀನಿ. ಗಂಡ ಕಾರ್ನಲ್ಲಿ ಅಧಿಕೃತವಾಗಿ ಡ್ರೈವ್ ಮಾಡ್ತಿದ್ರು, ಅನಧಿಕೃತ ಡ್ರೈವರ್ ಅಧಿಕೃತ ಡ್ರೈವರ್ನ ಎಡಗಡೆಯ ಸೀಟಲ್ಲಿ ಕುಳಿತ ಹೆಂಡತಿಯೇ. ಗಂಡ ದಾರಿಗಾಗಿ ಗೂಗಲ್ ಮ್ಯಾಪ್ ಹಾಕಿದ್ರೂ ವಾಹನ ಟರ್ನ್ ಮಾಡಬೇಕಾದಲ್ಲೆಲ್ಲ ಹೆಂಡತಿ ಟ್ರಾಫಿಕ್ ಪೊಲೀಸಿನಂತೆ ಲೆಫ್ಟು ರೈಟು ಹೋಗ್ರಿ ಅಂತಿರ್ತಾಳೆ. ಹಂಪ್ ಬಂದಾಗ, ಇದರಲ್ಲಿ ವಾಹನ ಬಂದಾಗ ಡ್ರೈವರ್ ಗಂಡನಿಗೆ ಮೆಲ್ಲಗೆ ಮೆಲ್ಲಗೆ ಅಂಥೇಳಿ ಗಂಡನ ಕೈನಲ್ಲಿ ವಾಹನ ಏನಾದರೂ ಚೂರು ಜಂಪ್ ಆದರೆ ಕಾರು ಚಾಲೂ ಮಾಡಲಿಕ್ಕೂ ಬಾರದ ಹಾಗೆ, ರೀ ನಟಿಗೆ ಕಾರು ಓಡಿಸ್ರಿ, ನನ್ನ ಸೊಂಟ ಹೋಯ್ತಿಲ್ಲಿ, ನಿಮಗಿಂತ ನಮ್ಮ ಮಗನೇ ವಾಸಿ, ಚಂದ ಡ್ರೈವ್ ಮಾಡ್ತಾನೆ, ಹಂಪಲ್ಲಿ ಮೆಲ್ಲಗೆ ಸ್ಮೂತಾಗಿ ನನಗೆ ಸೊಂಟ ನೋವಾಗದ ರೀತಿ ಕಾರ್ ಕೊಂಡು ಹೋಗ್ತಾನೆ, ನಿಮಗೆ ಯಾರಪ್ಪ ಡ್ರೈವಿಂಗ್ ಕಲಿಸ್ದೋರು ಅಂತಾರೆ. ಅದೇ ಮಗ ಡ್ರೈವ್ ಮಾಡುವಾಗ, ನೋಡು ಮಗ, ಕಾರು ಮೆಲ್ಲಗೆ ಬಿಡು, ನಿನ್ನ ಅಪ್ಪ ಎದುರು ವಾಹನ ಬಂದಾಗ ಎಷ್ಟು ತಾಳ್ಮೆಯಿಂದ ಸ್ಲೋ ಮಾಡಿ ಮೆಲ್ಲ ಕೊಂಡೋಗ್ತಾರೆ ಗೊತ್ತಾ, ನಿಂದು ಬಿಸಿ ರಕ್ತ ಅಂತಾರೆ. ಬ್ರೇಕ್ ಗಂಡನ ವಶವಿದ್ದರೂ ನಿಯಂತ್ರಣ ತನ್ನ ಕೈಯಲ್ಲೇ ಇದೆ ಅಂತ 90% ಮದುವೆಯಾದ ಮಹಿಳಾ ಮಣಿಗಳ ಭಾವನೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಎಂಬ ಈ ಆರ್ಯೋಕ್ತಿಯಲ್ಲಿ ಗಂಡನ ಪ್ರಸ್ತಾಪವಿಲ್ಲ. ಹಾಗಾದರೆ ಒಳ್ಳೆ ಗಂಡ ಸಿಗಲಿಕ್ಕೆ ಋಣ ಬೇಡವಾ ಅಂತ ಯಾರೋ ಕೇಳಿದ್ದಕ್ಕೆ ನಾನು ಹೇಳಿದೆ, ಅಲ್ಲಿ ಪಶು ಎಂಬ ಶಬ್ದ ಇದೆಯಲ್ಲ, ಅದು ಗಂಡನಿಗೆ ಹೇಳಿದ್ದು ಅಂತ. ಜೈಮಿನಿ ಭಾರತದಲ್ಲಿ ಬರುವ ಒಬ್ಬಾಕೆ ಚಂಡಿಯ ಕತೆ ಎಲ್ರಿಗೂ ಗೊತ್ತು. ಇಂದು ಅಂತಹ ಚಂಡಿ ಉದ್ದಾಲಕರು ಬಹುಶಃ ಸುಮಾರು ಮನೆಗಳಲ್ಲಿ ಕಾಣಸಿಗ್ತಾರೆ. ಗಂಡನೆಂಬ ಪ್ರಾಣಿಗೆ ಚೌಕಾಶಿ ವ್ಯಾಪಾರ ಮಾಡಲಿಕ್ಕೆ ಬರಲ್ಲ,
ವ್ಯಾಪಾರಿ ಹೇಳಿದಷ್ಟು ಕೊಟ್ಟು ವಸ್ತುಗಳನ್ನು ತರ್ತಾನೆ ಅನ್ನುವ ವಾದ ಮಾನಿನಿಯರದ್ದು. ಅಡಿಗೆ ಕೋಣೆ ಹಾಗೂ ಮನೆಯಲ್ಲಿ ಯಾವ ವಸ್ತುವನ್ನು ತೆಗೆದ ಜಾಗದಲ್ಲಿ ಗಂಡ ಪುನಃ ಇಡಲ್ಲ ಎಂಬ ವಿಷಯಕ್ಕೆ 90% ಮನೆಗಳಲ್ಲಿ ಜಗಳವಾಗುತ್ತೆ. ಇದಕ್ಕೆ ನಾವು ಜಾಗ ಸಿದ್ಧಾಂತ ಎಂಬ ಹೆಸರನ್ನೇ ಕೊಟ್ಟಿದ್ದೇವೆ. ತನ್ನ ಗಂಡ ಸತ್ತಾಗಲೂ ಕೆಲವು ಕಡೆ ಅಯ್ಯೋ ಕಾಸಿನ ಸರ ಮಾಡಿಕೊಡ್ತೀನಿ ಅಂದಿದ್ಯಲ್ಲೋ, ಮಾಡಿಸ್ಕೊಡದೆ ನನ್ನ ಬಿಟ್ಟು ಹೋಗ್ಬಿಟ್ಟಲ್ಲೋ ಎಂಬ ಹೆಂಡತಿಯರ ಅಳು ಕೇಳಿದ್ದೇನೆ. ಇಲ್ಲೂ ಹಸ್ಬೆಂಡ್ ಈಸ್ ನೆವರ್ ರೈಟ್. ಬಹುಶಃ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಎಂದು ಗಂಡನ ತಪ್ಪನ್ನು ತಪ್ಪೇ ಅಲ್ಲವೆಂದು ಹೇಳಿದ ಮಹಾತಾಯಿ ಸೀತಾಮಾತೆಯೊಬ್ಬಳೆ. ಆ ಮಹಾತಾಯಿಗೆ ಶಿರಬಾಗಿ ನಮಿಸುತ್ತಾ ನನ್ನ ಈ ಲಘು ಹಾಸ್ಯಕ್ಕೆ ಪೂರ್ಣ ವಿರಾಮವನ್ನು ಹಾಕುತ್ತೇನೆ. ನಮಸ್ಕಾರ.